ಏನ್ ಗೌತಮ್ ಅವ್ರೆ, ನಿಮ್ ಹೆಂಡತಿ ಮೇಲೆ ನಿಮ್ಗೆ ಅಷ್ಟೊಂದು ಅನುಮಾನನಾ? ಕಟ್ಕೊಂಡ್ ಹೆಂಡತಿ ಮೇಲೆ ಅನುಮಾನ ಪಡೋದನ್ನ ಬಿಟ್ಟು ಇನ್ನೇನ್ ಪಕ್ಕದ ಮನೆಯವ್ರ ಹೆಂಡತಿ ಮೇಲೆ ಅನುಮಾನ ಪಡ್ಲಾ ಅಂತ ನೀವ್ ನನ್ನ ಕೇಳ್ತೀರಾ ಅಂತ ಅನ್ಕೊಂಡೆ. ಬಟ್ ಸೈಲೆಂಟ್ ಆಗೇ ಇದ್ದೀರಾ. ಅದು ಹಾಗಲ್ಲ ಮೇಡಮ್, ಅದೇನಂದ್ರೆ ದಟ್ಸ್ ಓಕೆ. ಏನ್ ಮಾಡಕ್ಕಾಗುತ್ತೆ ಗೌತಮ್ ಅವ್ರೆ, ಇದು ಬರೀ ನಿಮ್ ಪ್ರಾಬ್ಲಮ್ ಅಲ್ಲ, ಈಗಿನ ಜನರೇಷನ್ ಪ್ರಾಬ್ಲಮ್. ಆಲ್ಮೋಸ್ಟ್ ಎಲ್ಲರ ಸಮಸ್ಯೆನೂ ಇದೇ ಆಗ್ಬಿಟ್ಟಿದೆ. ಯಾರ ಮೇಲೂ ನಂಬಿಕೆ ಅನ್ನೋದೇ ಇಲ್ಲ. ಅನುಮಾನ ಅನ್ನೋದು ಬರೀ ಮನ್ಸಲ್ಲಿ ಅಷ್ಟೇ ಅಲ್ಲ, DNA ತುಂಬ್ಕೊಂಡ್ಬಿಟ್ಟಿದೆ. ಹೆಂಡತಿ ಮನೆಯಿಂದ ಹೊರಗಡೆ ಹೋದ್ರೂ ಅನುಮಾನ, ಹೋಗದೆ ಮನೇಲೆ ಇದ್ರೂ ಅನುಮಾನ. ಸ್ನೇಹಿತನ ಜೊತೆ ಅಪ್ಪಿತಪ್ಪಿ ಮಾತಾಡಿದ್ರೆ ಅನುಮಾನ, ಮಾತಾಡದೆ ಸೈಲೆಂಟ್ ಆಗಿದ್ರೂ ಅನುಮಾನ. ಊಟ ಮಾಡಿದ್ರೂ ಅನುಮಾನ, ಊಟಕ್ಕೋಸ್ಕರ ಕಾದ್ರೂ ಅನುಮಾನ. ಕೂತ್ಕೊಂಡ್ರು ಅನುಮಾನ, ನಿಂತ್ಕೊಂಡ್ರು ಅನುಮಾನ. ಮೊಬೈಲ್ನ ನೋಡಿದ್ರು ಅನುಮಾನ, ನೋಡ್ದೆ ಹಾಗೆ ಇಟ್ರೆ ಮತ್ತೊಂಥರ ಅನುಮಾನ. ಸೈಲೆಂಟ್ ಆಗಿದ್ರೆ ಅನುಮಾನ, ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಅನುಮಾನ. ಪ್ರೀತಿ ತುಂಬಿಕೊಂಡು ನಂಬಿಕೆಯಿಂದ ನೆಮ್ಮದಿಯಾಗಿ ಬಾಳೋಂಥ ಟೈಮಲ್ಲಿ ಅನುಮಾನದಿಂದ ಜೀವನನೇ ನರ್ಕ ಮಾಡ್ಕೋತಾ ಇದ್ದಾರೆ ಈಗಿನ ಜನರೇಷನ್ ಅವರು. ಅದೆಲ್ಲ ಇರ್ಲಿ, ಈ ಎಲ್ಲ ವೆರೈಟೀಸ್ ಅಲ್ಲಿ ನಿಮ್ ಗಂಡಂದು ಯಾವ ತರ ಅನುಮಾನ? ಆ ರೀತಿ ಎಲ್ಲ ಏನೂ ಇಲ್ಲ ಮೇಡಮ್. ನನ್ನ ಗಂಡಂಗೆ ಯಾವುದೇ ಥರ ಅನುಮಾನ ಇಲ್ಲ. ದಟ್ಸ್ ವೆರಿ ನೈಸ್. ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅಂದ್ರೆ ತುಂಬಾನೇ ಸಂತೋಷ. ಬಟ್ ಏನ್ ಗೊತ್ತಾ, ನಾನೀಗ ಹೇಳಿದ್ನಲ್ಲ ಈ ಅನುಮಾನಗಳ ಲಿಸ್ಟ್, ಈ ತರ ಅನುಮಾನ ಪಡೋರೆಲ್ಲರೂ ಕೂಡ ಅವ್ರ ಹೆಂಡತಿನ ತುಂಬಾನೇ ಪ್ರೀತಿಸ್ತಾರೆ, ಆದ್ರೆ ಅನುಮಾನ ಪಡ್ತಾನೆ ಇರ್ತಾರೆ. ನೋಡಿ, ಈ ಪ್ರೀತಿ ಮತ್ತೆ ಪೊಸೆಸಿವ್ನೆಸ್ ಇರೋ ಕಡೆ ಅನುಮಾನ ಅನ್ನೋದು ಕಾಮನ್. ಬಟ್ ಪ್ರೀತಿ ಅನ್ನೋ ಎಲಿಮೆಂಟ್ ಕಡಿಮೆ ಆಗಿ ಅನುಮಾನ ಅನ್ನೋ ಎಲಿಮೆಂಟ್ ಜಾಸ್ತಿ ಆಗೋದಾಗ ಸಂಸಾರ ಒಂಥರ ಯುದ್ಧ ಆಗೋಗುತ್ತೆ. ಪುಣ್ಯ, ಯು ವೆರಿ ಲಕ್ಕಿ. ನಿಮ್ಗಂತ ಯಾವ ಅನುಭವನೂ ಆಗಿಲ್ಲ. ನಿಮ್ಗೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿರೋದಕ್ಕೆ ನೀವು ಖುಷಿ ಪಡ್ಬೇಕು ಚಿತ್ರ. ಸಣ್ಣ ಪುಟ್ಟ ಅನುಮಾನಗಳಿದ್ರೆ ಅದನ್ನ ಅಲ್ಲಲ್ಲೇ ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಏನೂ ಮುಚ್ಚಿಡ್ದೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಬಿಟ್ರೆ ಯಾವ ಪ್ರಾಬ್ಲಮ್ಸೂ ಇರಲ್ಲ. ಚಿತ್ರ, ನಿನಗೆ ಯಾವ ಹೆಲ್ತ್ ಇಶ್ಯೂಸೂ ಇಲ್ಲ. ನಾನು ನಿಮ್ಮ ಹಸ್ಬೆಂಡ್ ಹತ್ರ ಅವ್ರ ಹೆಲ್ತ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಸೊ ಇಫ್ ಯು ಡೋಂಟ್ ಮೈಂಡ್, ಒಂದು 5 minutes ಹೊರಗಿರ್ತೀಯಾ?